ಸ್ನೇಹಿತರೆ ಇಲ್ಲಿ ದೀಪ ಹತ್ರ ಹೇಳಿ ನಂಗೆ ಹುಡುಗಿ ಹುಡುಕಕ್ಕೆ ಹೇಳ್ತಿದ್ದಾರೆ. ಎಂಗೇಜ್ಮೆಂಟ್ ಆಗಷ್ಟಲ್ಲಿ ನೀನು ಹುಡುಕ್ಬೇಕಪ್ಪ ಹುಡುಗಿ, ಅದೆಲ್ಲ ನನಗೆ ಸ್ನೇಹಿತರೆ ನಂಗೆ ಯಾವ ತರ ಹುಡುಗಿ ಬೇಕಂತ ದೀಪನೇ ಹೇಳ್ಬಿಟ್ಲು. ನಂಗೆ ಮದುವೆ ಎಂಗೇಜ್ಮೆಂಟ್ ಏನು ಗೊತ್ತು ಹೇಳ ಹೇಳಿ ಜಾಗನ ಡೇಟ್ ಹೇಳ ನಿಮ್ದು ಗೊತ್ತು ಹೇಳ ಎಷ್ಟು ವರ್ಷ ಮದುವೆ ಆಗೋಣ ಜೊತೆಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಬೆಡ್ರೂಮ್ ಅಲ್ಲಿ ಇಬ್ರು ಮಲ್ಕೊಂಡಿದ್ದಾರೆ ನೋಡಿ. ಪಿಂಕ್ ಮತ್ತೆ ಯೆಲ್ಲೋ ಕಲರ್ ಹಾಕಿದ್ದಾರೆ. ಯಾರು ಈ ತರ ಕಲರ್ ಹಾಕೋದು ಬಟ್ಟೆ? ಯಾಕೆ ಡಿಸ್ಟರ್ಬ್ ಮಾಡ್ತೀನಿ? ನನ್ನ ಬೆಟ್ಟನ ಮಲ್ಕೊಳ್ರಿ. ಓ ಇಲ್ಲ ಆಗಿಲ್ಲ ಅಂತ ಒಂದು ಕೆಲಸ. ನಂಗೆ ನನ್ನ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಆಪರ್ಚುನಿಟಿ ಇಲ್ಲ. ಪರವಾಗಿಲ್ಲ, ನಾನು ಸೋಫಾದಲ್ಲೇ ಮಲ್ಕೊಳ್ತೀನಿ, ಅವ್ರು ಮಲ್ಕೊಳ್ಳಿ ಒಳಗೆ. ಕಾಲದಲ್ಲಿ ಉಂಟಲ್ಲ, ನಾವು ಎಂತ ಮಾಡಬೇಕು? ಅವರಿಗೆ ಎ ಸಿ ಹಾಕ್ಬೇಕಂತೆ. ಎ ಸಿ ಹಾಕ್ಬೇಕು. ಇದು ಯಾರು ಬರೆದ ಕಥೆಯೋ ನನಗಾಗಿದೆಯೋ ಆನಿದೆ. ಸ್ನೇಹಿತರೆ ಇಲ್ಲಿ ದೀಪ ಹತ್ರ ಹೇಳಿ ನಂಗೆ ಹುಡುಗಿ ಹುಡುಕಕ್ಕೆ ಹೇಳ್ತಿದ್ದಾರೆ. ಹಾ, नहीं उनको दिल में है शादी के लिए, अब कोई नहीं. मेरे को दिल में नहीं है भैया. ಸೊ ಸ್ನೇಹಿತರೆ ಈಗ ಬೆಳಿಗ್ಗೆ ಎದ್ದು ನಾವು ಪ್ರೀ ವರ್ಕೌಟ್ ರೆಡಿ ಮಾಡಿ ಜಿಮ್ಮಿಗೆ ಹೊರಡ್ತಿದ್ದೀವಿ. ಚಿಯರ್ಸ್ ಮಾಡೋಣ. ಎಲ್ಲರೂ ಬಿಯರ್ ಚಿಯರ್ಸ್ ಮಾಡ್ತಾರೆ. ಅವ್ರಿಗೆ 3 ಗ್ಲಾಸ್ ಇರೋದು. ಎಲ್ಲರೂ ಬಿಯರ್ ಚಿಯರ್ಸ್ ಮಾಡ್ತಾರೆ, ನಾವು ಪ್ರೀ ವರ್ಕೌಟ್ ಚಿಯರ್ಸ್ ಮಾಡ್ತಾರೆ. ಎಲ್ರು ಬ್ರೋ, ನಾವೇನ್ ಮಾಡ್ತೀವಿ? ಯಾವಾಗ ಸ್ನೇಹಿತರೆ ಅದು ಬೆಳಿಗ್ಗೆ ವಾಟರ್ ಮಿಲನ್ ಪೊಚಂಕೆ ಕಾಯಿ ತಿಂದಿ ನಂಗೆ ಬೋರ್ ಆಗಿದೆ ಸ್ನೇಹಿತರೆ. ಎಂತ ಕಾಯಿ ಬ್ರೋ? ಪೊಚಂಕೆ ಕಾಯಿ. ಪೊಚ್ಚಂಕೆ ಅದೇನದು? ಬಚ್ಚನ್ ಕಾಯಿ ತಿಂದು ಬೋರ್ ಆಗಿದೆ. दीपा दीदी आप ढूंढो शादी के लिए कोई प्लीज. ಇವ್ರು ದೀಪಾ ದೀದಿನ ಬ್ರೋಕರ್ ಮಾಡೋ ಅಂದಾಜಲ್ಲಿ ಇದ್ದಾರ ಅಂತ. लड़की चाहिए, आपने उनको 4-5 साल से देखा है ना, उनको कैसी लड़की अच्छी रहेगी? आप बताओ. जो पैसा कमाती है, जो घर पे रहती है. पैसा तो भैया खुद को कैसी लड़की चाहिए उनको? ऐसे वाला लड़की चाहिए मेरे सोच में. जो घर पे बैठे, घर में बैठना है, भैया का सब देखना है, घर अच्छा से संभालने वाला लड़की चाहिए. वो कहाँ वैसे लड़कियों को मिल रहे हैं? ನಂಗೆ ಯಾವ ತರ ಹುಡುಗಿ ಬೇಕಂತ ದೀಪನೇ ಹೇಳ್ಬಿಟ್ಲು. ನಂಗೆ ಗೊತ್ತಿಲ್ಲ. ಅದೇ ರೀ, ಅದಕ್ಕೆ ಹೇಳಿದ್ದು. ಅವ್ರನ್ನ 5 ವರ್ಷದಿಂದ ನೋಡಿದ್ದಾರೆ, ನಮ್ಗಿಂತ ಜಾಸ್ತಿ ನೋಡಿದ್ದಾರೆ ಅವ್ರು ನಿಮ್ನ. ಅಕಸ್ಮಾತ್ ಯಾರ ನೀವು ಶ್ರಾವಣ ಮದುವೆ ಬೇಕು ಅಂದ್ರೆ ದಯವಿಟ್ಟು ನಮ್ಮಿಬ್ರು ಮೆಸೇಜ್ ಮಾಡಿ. ಫಸ್ಟ್ ನಾವಿಬ್ರು ಅಪ್ಪ ಅಮ್ಮ ನನಗ್ ಬೇಡ, ಇವ್ರಿಗೆ ಮೆಸೇಜ್ ಮಾಡಿ. ನನಗೆ ಮಾಡಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಸ್ವಲ್ಪ ಅವ್ರಿಗೆ ಬೇಕಾಗಿರೋದು ಫ್ಯಾಮಿಲಿ ಹುಡುಗಿ, ಮತ್ತೆ ನೋಡಕ್ಕೆ ಡೀಸೆಂಟ್ ಆಗಿದ್ದು. ಪರವಾಗಿಲ್ಲ, ಅಷ್ಟು ಚೆನ್ನಾಗಿಲ್ಲ. ಲುಕ್ಸ್ ಏನ್ ಮ್ಯಾಟರ್ ಆಗಲ್ಲ. ಯಾಕ್ರಿ ಮ್ಯಾಟರ್ ಆಗುತ್ತಾ? ಲುಕ್ಸ್ ಏನ್ ಮ್ಯಾಟರ್ ಆಗಲ್ಲ. ನಗ್ತಾ ಇದ್ದೀರಾ? ಒಳ್ಳೆ ಬ್ಯಾಕ್ ಗ್ರೌಂಡ್ ಇರ್ಬೇಕಷ್ಟೇ. ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು. ಅಪ್ಪ ಅಮ್ಮ ಜೊತೆ ಹುಟ್ಟು ಬೆಳೆದಿರ್ಬೇಕು ಅಂತ ಅವರ ಆಸೆ. ಅವ್ರಿಗೆ ಒಂದು ಫ್ಯಾಮಿಲಿ ಬೇಕು. ಹೌದು ಅಂತ ಮೆಸೇಜ್ ಮಾಡಿ. ಇವ್ರಿಗೆ ಇಲ್ಲ ಕ್ರಿಯೇಟಿವ್ ಮೆಸೇಜ್ ಮಾಡಿ. ಸ್ನೇಹಿತರೆ ಸುಮ್ಮನೆ ಕಾಮಿಡಿ. ಸ್ವಯಂವರ ಮಾಡಿಸ್ತೀನಿ ನಾನು. ತಗೊಂಡ್ಬರ್ತೀನಿ ನಾನು. ನಿಮ್ಗೊಂದು ಶೋ ಮಾಡ್ತೀನಿ. ಸ್ವಯಂವರ ಅಂತ ಒಂದು ಶೋ ಮಾಡ್ತೀವಿ ನಾನು ಮತ್ತೆ ವರುಣ್ ಬ್ರೋ, ಅದು ನೋಡಿ. ಸ್ನೇಹಿತರೆ ರೆಡಿ ಟು ವರ್ಕೌಟ್. ಫುಲ್ ಚೆಸ್ಟ್ನ ಪಂಪ್ ಮಾಡೋಣ. ವರುಣ್ ಚೆಸ್ಟ್ ದೊಡ್ಡದ, ನನ್ನ ಚೆಸ್ಟ್ ದೊಡ್ಡದ, ಅಥವಾ ಸಮೀರ್ ಚೆಸ್ಟ್ ದೊಡ್ಡದ ಅಂತ ನೋಡೋಣ. ಚೆಸ್ಟು ದೊಡ್ಡದಾಗಿ, ಎಷ್ಟು ದೊಡ್ಡದಂತ ನಾವು ನೋಡ್ಬಾರ್ದು. ನಾವು ಮನ್ಸು ಎಷ್ಟು ದೊಡ್ಡದಂತ ನೋಡ್ಬೇಕು. ನಾವು ಮನ್ಸು ಎಷ್ಟು ದೊಡ್ಡದಂತ ನೋಡೋಣ. ಚೆಸ್ಟ್ ಏನು ಎಲ್ರಿಗೂ ಇರುತ್ತೆ, ಬಟ್ ಮನ್ಸು ದೊಡ್ಡ. ಸ್ನೇಹಿತರೆ ನಂದು ಮನ್ಸು ದೊಡ್ಡದ, ವರುಣಿದು ಮನ್ಸು ದೊಡ್ಡದ ಅಂತ ಕಮೆಂಟ್ ಮಾಡಿ. ದುಡ್ಡಲ್ಲಿ ಮನ್ಸು ದೊಡ್ಡದು. ಅಯ್ಯೋ ಯಾಕ್ರಿ? ನೀನು ಕೂತ್ಕೊಳ್ಳಿ ಅವ್ರ ಮೇಲೆ, ಹೇಳೋದು ಕೇಳಿ. ವರುಣ್ ನೋಡೋಣ, ತಾಕತ್ ನೋಡೋಣ ನಿಮ್ದು. ಸತ್ಯ ಆಗತ್ತಲ್ಲ ಮಾಡ್ಲಿಕ್ಕೆ. ಹಾಂ, ಹೀಗೆ ಹಾಕು. ಸ್ವಲ್ಪ ಎದುರು ಬನ್ನಿ.
ಹಾಂ ಆಯ್ತು, ನನ್ನ ಮೇಲೆ ಕೂತ್ಕೊಳ್ಳಿ ಬ್ರೋ. ಶೋಲ್ಡರ್ ಇಟ್ಕೊಳ್ಳಿ. ಸೂಪರ್ ಬ್ರೋ, ಸೂಪರ್ ಟ್ರೈ ಮಾಡ್ತೀನಿ. ಸೂಪರ್ ಬೈ, ಗುಡ್ ಜಾಬ್. ಜೀವ ಇತ್ತು ನಂದು. ಯಾವಾಗ ನೀವು ಮನುಷ್ಯ ಅಂದ್ರೆ ನೀವು ಏನು ತಿಂತೀರ ಹೊಟ್ಟೆಗೆ? ಒಂದಾದ್ರೂ ಹೋಗ್ಬೇಕು ಬ್ರೋ. ಬ್ರೋ ಬ್ಯಾಲೆನ್ಸ್ ಸಿಗ್ತಲ್ಲ ಬ್ರೀ. ಬ್ರೋ ಒಂದ್ಸರಿ ನಾನು ಹಿಂಗ್ ಮಾಡ್ಲಿಕ್ಕೆ ಹೋಗ್ತೀರಾ? ಇದು ಪೊಸಿಷನ್ಗೆ ಹೋಗಕ್ಕಾಗ್ತಾ ಇಲ್ಲ. ರೆಡಿ. ಆಕ್ಸಿಡೆಂಟ್ ಆಗುತ್ತೆ. ಹೋಗ್ಲಿ ಕೆಳಗೆ. ಶಬಾಷ್. ಗುಡ್ ಜಾಬ್ ಬ್ರೋ. ನನ್ನ ಮೇಲೆ ನಾನು ಕೂತ್ಕೊಂಡ್ರೆ ಮಾಡ್ಬೋದು ಅಂತ ನಾನು. Two more. Last one. Push. 2 3 ಬ್ರೋ 10 kg ತೆಗಿರಿ. ಇವ್ರು ಎಂತ ಮಾಡ್ತಿದ್ದಾರೆ? ಹಾಂ, ಹೋಗ್ಲಿ ಈಗ 15 ಹೊಡ್ರಿ ಈಗ. 1 ಸ್ಲೋ, 2 ಸ್ಲೋ, 3 ಲಾಸ್ಟ್ 1. ಬ್ರೋ, ಇಫ್ ಯು ಆರ್ ನಾಟ್ ಕನ್ಸಿಸ್ಟೆಂಟ್ ಫ್ರಮ್ ಟುಮಾರೋ, ಗಾನ್. ಬ್ರೋ, ನಮ್ಮೊಟ್ಟಿಗೆ ಹೊಡಿತಿರುವಾಗ ಹೇಗೆ ಹೊಡಿತಿದ್ರು? 4 come on. ಸಪೋರ್ಟ್. 3 2 last one more. ಕ್ರೇಜಿ ಸೆಟ್ ಸ್ನೇಹಿತರೆ. Dumbbells are effective or this one is effective? ಡಂಬಲ್ಸಲ್ಲಿ ನೀವು ಬ್ಯಾಲೆನ್ಸ ಮಾಡಬೇಕು, ಪುಷ್ ಮಾಡಬೇಕು. ಇಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಖಾಲಿ ಪುಷ್. ದಿಸ್ ಇಸ್ ಈಸಿಯರ್. ಅಂದರೆ ಬ್ಯಾಲೆನ್ಸಿಂಗ್ Effective? bro, see, which is for anyone which feels more is more effective. ನನಗೆ ಎರಡರಲ್ಲೂ ಸಹ ಐ ಕ್ಯಾನ್ ಕಾಂಟ್ರಾಕ್ಟ್ ಮೈ ಮಸಲ್. ನಿಮಗೆ ಯಾವುದು? ಡಂಬಲ್ ನಾನು ಮಾಡಿಲ್ಲ, ತುಂಬ ಕಮ್ಮಿ. ಬಟ್ ದಿಸ್ ಯು ಕ್ಯಾನ್ ಗೋ ಹೆವಿ ಅಲ್ಲ, ಮೋರ್ ದನ್ ಡಂಬಲ್. ಹಾಂ, ಇವರಿಗೆ ಚೆನ್ನಾಗಿ ಅಲ್ಲಿ ವಿಡಿಯೋ ಬರ ಆಗ್ತಿದೆ ಬ್ರೋ, ದಯವಿಟ್ಟು ಅದನ್ನ ಕಟ್ ಮಾಡಿ. ಓಕೆನಾ? ಎಡಿಟರ್ ಮನೋಜ್ ಎಡಿಟ್ ಮಾಡೋದು. ಮನೋಜ್ ನಾನು ಪುಷಪ್ ಹೊಡಿಬೇಕಾದ್ರೆ ಕೂತಿದ್ದಲ್ಲ, ಏರಿ 4 ಹೊಡೆಯೋದನ್ನ ಆಯ್ತಾ? ಮಾಡಲೇಬೇಕಾಯ್ತಾ? ಮಾಡಿ ಫೋಕಸ್ ನೋಡ್ತಾ ಇದೀವಿ ನಾವು ಹೆಂಗ್ ಚೆಸ್ಟ್ ಪಂಪ್ ಹಾಕಿ ನಿಮ್ದು. ಮಾಡಿ ನೈಸ್. ಇದೆಲ್ಲ ಹಾಕ್ಬಿಟ್ಟು ಆಮೇಲೆ 3, 2, 1 ಗೋ. ವರ್ಕೌಟ್ ಮುಗೀತು. ಈಗ ವರ್ಕೌಟ್ ಆಗಿ ರಾಪಕ್ಕ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ತುಂಬ ಕೆಲಸ ಇದೆ ದೊಡ್ಡದೇ. ಆಮೇಲೆ ಈವ್ನಿಂಗ್ ಒಂದು ಇವೆಂಟಿಗೆ ಬೇರೆ ಹೋಗ್ಲಿಕ್ಕಿದೆ. ಸೊ ಬನ್ನಿ ಬೇಗ ಹೋಗೋಣ. ಪ್ರಾಬ್ಲಮ್ ಕಾಫಿ ಕುಡಿತೀವಿ, ಕಾಫಿ ಕುಡಿದು ಹೋಗ್ತೀವಿ. ಇದೇ ವರ್ಕೌಟ್ ಆಯಿತು. ವರ್ಕೌಟ್ ಆಗಿ ನೀರು ಮತ್ತು ಕಾಫಿ ಕುಡಿತಾ ಇದ್ದೀವಿ. ಸೊ ಈಗ ಇವರು ಕೆಲಸಕ್ಕೆ ಅರ್ಜೆಂಟಲ್ಲಿ ಹೊರಡ್ತಿದ್ದಾರೆ. ನಿಮ್ಮದು ಶೂಟ್ ಇದೆ ಅವರು. ಯಾವ ಶೂಟ್ ಅಂತ ಹೇಳೋದು ಬೇಡ ಅಲ್ಲ, ಸ್ಪೆಷಲ್ ಶೂಟ್ ಸ್ನೇಹಿತರೆ. ಸರ್ಪ್ರೈಸ್ ಬರ್ತಾ ಇದೆಯಾ ಬ್ರೋ? ಸರ್ಪ್ರೈಸ್ ಬರುತ್ತೆ ಬ್ರೋ, ಬಿಗ್ ಸರ್ಪ್ರೈಸ್. ವರುಣ್ ಅವ್ರದ್ದು ಬಿಗ್ ಸರ್ಪ್ರೈಸ್ ಬರ್ತಾ ಇದೆ, ಕಾಯ್ತಾ ಇರಿ. ಮದುವೆನಾ? ಅಲ್ಲ ಬ್ರೋ, ಪ್ರೊಫೆಷ್ನಲ್ ಸರ್ಪ್ರೈಸ್. ಓ ನೈಸ್ ಬ್ರೋ. ಏನು ಬ್ರೋ ನಮಗೆ ಗೊತ್ತಿಲ್ಲ, ಹೇಳಿ. ಆಮೇಲೆ ಆಫ್ ಕ್ಯಾಮ್ರಾ ಹೇಳ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನಮಗೆ ಗೊತ್ತು ಬ್ರೋ. ಗೈಸ್ ನನಗೆ ಕಾಮೆಂಟ್ ಹಾಕಿ, ನಾನು ಬಂದು ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ನಾನು ಹೇಳ್ತೀನಿ ಏನು ಅಂತ. ನನಗೆ ಮದುವೆ ಎಂಗೇಜ್ಮೆಂಟ್ ಏನು ಗೊತ್ತು ಹೇಳ? ಹೇಳಿ ಜಾಗನಾ, ಡೇಟ್ ಹೇಳ? ನಿಮ್ಮದು ಗೊತ್ತು ಹೇಳ? ಬೈ ಬ್ರೋ, ಸಿ ಯು ಬ್ರೋ. ಕರೆಕ್ಟು.
ಕಾರ್ ಬಿಟ್ಟು ಓಡ್ಕೊಂಬರೋ ಥರ ಮಾಡ್ತೀನಿ, ಕಾರ್ ಹತ್ಸಲ್ಲ. ಬನ್ನಿ ಗೈಸ್ ಹೋಗೋಣ. ಸ್ನೇಹಿತರೆ ನಮಸ್ತೆ. ಬಂದು ತಿಂದು ಈಗ ಆಫೀಸಿಗೆ ರೆಡಿ ಆಗ್ತಾ ಇದ್ದೇನೆ. ರಪಕ್ಕ ರೆಡಿಯಾಗಿ ಆಫೀಸಿಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಆಫೀಸ್ ಮುಗಿಸಿ ಮತ್ತೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಅದು ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಅಂತ, ನೀವು ನೋಡ್ತಾ ಇರಿ. ಬಟ್ ಕ್ರೇಜಿ ವರ್ಕೌಟ್ ಇತ್ತು ಇವತ್ತು. ಔಟ್ಫಿಟ್ ಹಾಕಿ ಆದಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೇನೆ, ಕಾಯಿರಿ. ಸ್ನೇಹಿತರೆ ಯಾವ ಶೂ ಹಾಕೋಣ ಈ ಡ್ರೆಸ್ ಜೊತೆ? ನಾನು ಯಾವುದೋ ಶೂ ತಲೆಯಲ್ಲಿ ನೆನಪು ಮಾಡಿದೆ, ಅದು ಇಲ್ಲಿಲ್ಲ, ಕಾಣೆ ಆಗಿಬಿಟ್ಟಿದೆ. ಅಲ್ಲಿ ಮಿನಿ ಇಟ್ಟಿದೆ ನಾನು. ಇದು ಕಾಲೇ ಇಲ್ಲ ಉಂಟು, ಇದನ್ನು ಹಾಕುವ. ಸರ್ ರೆಡಿ. ಇದು ಔಟ್ಫಿಟ್ಟು, ಇನ್ನು ಶೇಡ್ಸ್ ಹಾಕಿಲ್ಲ. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಕ್ಕ ಆಫೀಸ್ ಹೋಗೋಣ. ಆಫೀಸಲ್ಲಿ ಕೆಲಸ ಇದೆ, ಕೆಲಸ ಮುಗಿಸಿ ಮತ್ತೆ ದಿನ ಕಂಟಿನ್ಯೂ ಮಾಡೋಣ. ಮತ್ತು ಮಹೇಶ್ ಹೇಗಿದ್ದೀರಾ? ಸೊ ಸ್ನೇಹಿತರೆ, ಹೊಸ ಆಫೀಸ್ ಇನ್ನೂ ರೆಡಿ ಆಗಲಿಲ್ಲ. ಬೇರೆ ಕಾಂಟ್ರಾಕ್ಟರ್ ಜೊತೆ ಕೆಲಸ ಆಗ್ತಾ ಇದೆ. ಅದರದ್ದು ಅಪ್ಡೇಟ್ ನಾನು ನಿಮಗೆ ಅಪ್ಕಮಿಂಗ್ ಲಾಗಲ್ಲಿ ಕೊಡ್ತೀನಿ. ಸೊ ನಾನು ಹಳೆ ಆಫೀಸ್ ಕ್ಯಾಬಿನಲ್ಲೇ ಕೆಲಸ ಮಾಡ್ತಾಯಿದ್ದೇನೆ. ಕ್ಲೈಂಟ್ ಚೆಕ್-ಇನ್ಸ್ ಎಲ್ಲ ಇತ್ತು, ನೋಡ್ತಾ ಇದ್ದೆ. ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ 1 2 3 4 5 ಟ್ರಾನ್ಸ್ಫಾರ್ಮೇಷನ್ಸೇ. ನಮ್ಮ ಲಾಸ್ಟ್ ವೀಕಿದು ಕ್ಲೈಂಟ್ ಸಕ್ಸಸ್ ಸ್ಟೋರೀಸ್ ಎಷ್ಟು ಚೇಂಜ್ ಆಗಿದ್ದಾರೆ ನೋಡಿ. ಆ್ಯಂಡ್ ಮುಂದೆ ಮಾತಾಡೋ ಮುಂಚೆ ಒಂದು ಸತಿ ಅವ್ರ ರಿವ್ಯೂ ಕೇಳಿ ನೀವು, ಆಯಿತಾ? ಇದು ವಿಡಿಯೋ ಮಾಡೋಕ್ಕೆ ರೀಸನ್ ಅಂತ ಹೇಳಿದರೆ, ನನ್ನದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮೆಂಟಲಿ ಆ್ಯಂಡ್ ಫಿಸಿಕಲಿ ತುಂಬ ಡಿಸ್ಟರ್ಬ್ ಆಗಿದೆ. ಫಿಸಿಕಲಿ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ, ತುಂಬ ಸ್ಕಿನ್ ಇಶ್ಯೂಸ್ ಬರ್ತಾ ಇತ್ತು. ಎವ್ರಿ ಮಂತ್ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ. ನಂದು PCOS ಇದೆ, ಎಂತೆಲ್ಲ ಸಿಮ್ಟಮ್ಸ್ ಇತ್ತು ಅದೆಲ್ಲ ತುಂಬ ಕಮ್ಮಿ ಆಗ್ತಾ ಬಂತು. ನನಗೆ ತುಂಬ PCOS, ನನಗೆ ತುಂಬ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇತ್ತು, ತುಂಬ ಹೇರ್ ಲಾಸ್ ಆಗ್ತಾ ಇತ್ತು. ಸೊ ಇದೆಲ್ಲ ತುಂಬ ಇವಾಗ ಕಮ್ಮಿ ಆಗ್ತಾ ಬರ್ತಿದೆ. ಆ್ಯಂಡ್ ರೀಸೆಂಟಾಗಿ ನಾನು ನಂದು ಡೇ 1 ಪಿಕ್ ಮತ್ತು ಇವಾಗದು ರೀಸೆಂಟ್ ಪಿಕ್ ನೋಡ್ತಾ ಇದ್ದೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು ಆ್ಯಂಡ್ ನಿಮ್ಮದು ಟೀಮಿದು ಎಫರ್ಟ್ಸಿಂದ. ಸೊ ಇವಾಗ ನಾನು ಫೈನಲಿ ಒಂದು ಸ್ಯಾಟಿಸ್ಫೈಡ್ ಕ್ಲೈಂಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಕೇಳಿದ್ರ ಸ್ನೇಹಿತರೆ, ಯಾಕೆ ಅವರು ಚೇಂಜ್ ಆಗಿರೋದು, ಟ್ರಾನ್ಸ್ಫಾರ್ಮ್ ಆಗಿರೋದು? ಹೌದು, ಅವರ ಲೈಫ್ ಸ್ಟೈಲ್ ಪ್ರಕಾರ ಮೀಲ್ ಪ್ಲಾನ್ ಎಲ್ಲ ಕಸ್ಟಮೈಸ್ ಆಯ್ತು, ನಾವು ಫಾಲೋ ಅಪ್ ಮಾಡಿದ್ವಿ, ನಾನು ನನ್ನ ಟೀಮು, ಲೈವ್ ಸೆಷನ್ ಎಲ್ಲ ಓಕೆ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಅವರು ಡಿಸೈಡ್ ಮಾಡಿದರು ದ್ಯಾಟ್ ಅವರಿಗೆ ಅವರ ಬೆಸ್ಟ್ ಶೇಪಿಗೆ ಹೋಗಬೇಕು ಅಂತ. ಅದಾದಮೇಲೆ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದಲ್ಲ. ಸೊ ಅಕಸ್ಮಾತ್ ನೀವು ಸ್ಟ್ರಗಲ್ ಮಾಡ್ತಿದ್ರೆ ನಿಮ್ಮ ಹೆಲ್ತಿಂದ, ಅಥವಾ ನಿಮಗೆ ಫಿಟ್ ಆಗಬೇಕು, ನಿಮಗೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂದರೆ ನಮ್ಮ ವೆಬ್ಸೈಟ್ ಲಿಂಕ್ ಕೆಳಗೆ, ನೀವು ವೆಬ್ಸೈಟ್ ನೋಡಿ ಅಲ್ಲಿ ಲಾಸ್ಟಿಗೆ ಟ್ರಾನ್ಸ್ಫಾರ್ಮ್ ನಾವು ಅಂತ ಇರುತ್ತೆ, ಅದರ ಫಾರ್ಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಳಿಸಿ. ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಬಟ್ ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ಮೆಡಿಸಿನ್ನು ಪ್ರಾಡಕ್ಟ್ ಎಲ್ಲ ಕೊಡಲ್ಲ. ನ್ಯಾಚುರಲ್ ಮನೆ ಊಟ ಅಲ್ಲೇ ನಿಮಗೆ ಮಾಡಬೇಕು, ಶಾರ್ಟ್ಕಟ್ ಬೇಡ, ಹೆಲ್ದಿಯಾಗಿ ಮಾಡಬೇಕು ಅಂದರೆ ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿ. ನಾನು ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಬಟ್ ಒಂದು ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ನನಗೆ ನನ್ನ ಕ್ಲೈಂಟ್ಸ್ ಸಕ್ಸಸ್ಸಲ್ಲಿ ಸಿಕ್ಕುವ ಖುಷಿ ಯಾವುದ್ರಲ್ಲಿ ಸಹ ಸಿಗೋದಿಲ್ಲ. ಯಾಕಂದ್ರೆ ಅವ್ರು ರಿವ್ಯೂ ನೀವು ಕೇಳಿದ್ರಲ್ಲ, ದಟ್ ಓನ್ಲಿ ಆ್ಯಡ್ಸ್ ವ್ಯಾಲ್ಯೂ. ಹೇಗೆ ಕಲಿತಿದ್ದಾರೆ? ಆಲ್ ಗುಡ್. ಇಲ್ಲಿ ನೋಡಿ, ರಿಜಾಯ್ಸ್ ಮತ್ತು ಇನ್ನೊಬ್ಬರು ಟೀಮ್ ಮೇಟ್ ಪೂಜಾ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಏನಾಗ್ತಿದೆ? ಹಲೋ, ಹಾಯ್ ಪೂಜಾ, ಕೂತ್ಕೊಳ್ಳಿ. ಸೊ ಗೈಸ್, ಇದು ನಮ್ಮದು ಕ್ಲಾಸ್ ರೂಮ್. ಬೇಸಿಕಲಿ ಏನಾದರೂ ಎಂತಕ್ಕೆ ರಿಜಾಯ್ಸ್ ಈ ಕ್ಲಾಸ್ ರೂಮ್ ಸ್ಪೆಸಿಫಿಕಲಿ ನಾವು ಯಾಕೆ ಯೂಸ್ ಮಾಡೋದು ಅಂದರೆ ಅಲ್ಲಿ ಸಹ ಉಂಟಲ್ಲ ವರ್ಕ್ ಏರಿಯಾ? ಉಂಟು ಬ್ರೋ. ಇಲ್ಲಿ ಸ್ಪೆಸಿಫಿಕಲಿ ನಾವು ವಿಡಿಯೋಗ್ರಾಫಿ ಕಳಿಸ್ತೀವಿ. ಕ್ಯಾಮ್ರಾಸ್ ಇನ್-ಡೆಪ್ತ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಪ್ರೊಜೆಕ್ಟ್ರಲ್ಲಿ ನಾವು ತೋರಿಸ್ಬಿಟ್ಟು ಕಳಿಸ್ತೀವಿ. ಪ್ರೊಜೆಕ್ಟ್ರಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀರಾ? ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಎಲ್ಲ ಇಲ್ಲಿ ನಡೆಯುತ್ತೆ. ಸೊ ಲೈವ್ ಎಡಿಟಿಂಗ್ ಎಲ್ಲ ಅಲ್ಲಿ ನಡೆಯುತ್ತೆ. ಏನಾದ್ರು ಒಂದು ಸ್ಪೆಸಿಫಿಕ್ ಟಾಪಿಕ್ ಇದ್ರೆ ಇಲ್ಲಿ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಎಡಿಟ್ ಮಾಡೋದು, ಅದರಲ್ಲಿ ಇಮೇಜಸ್ ಆಗಿರಲಿ, ವಿಡಿಯೋ ಜನರೇಷನ್, ಸೊ ಅದೆಲ್ಲ ಇದರಲ್ಲೇ ಪ್ರೊಜೆಕ್ಟ್ ಕ್ಲಾಸ್ ರೂಮಲ್ಲಿ ಕಳಿಸೋದು. ಅಲ್ಲಿ ಲೈವ್ ಕೋರ್ಟ್ ಕಂಪ್ಲೀಟ್ ಲೈವ್. ಓಕೆ. ಪೂಜಾ ಹೇಗಿದೆ ಎಕ್ಸ್ಪೀರಿಯನ್ಸ್? ಪೂಜಾ ಜಾಯ್ನ್ ಆಗಿ ಕ್ರಿಯೇಜೆನಿಕ್ಸ್ ಜಾಯ್ನ್ ಆಗಿ ಎಷ್ಟು ಟೈಮ್ ಆಯಿತು? 3 months ಆಯ್ತು. ಹೇಗಿದೆ ಇಲ್ಲಿ ವರ್ಕ್ ಕಲ್ಚರ್? ಖುಷಿ ಆಗುತ್ತಾ ನಿಮಗೆ? ಫುಲ್ ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ಹ್ಯಾಪಿ ಆಗಿದ್ದೀನಿ. ಹೊಸತ್ತು ಕಲ್ತಿದ್ದೀರಾ? ಸ್ಕಿಲ್ಸ್ ಕಲ್ತಿದ್ದೀರಾ? ಮುಂಚೆ ಸ್ಟಾರ್ಟಿಂಗಲ್ಲಿ ಬರುವಾಗ ಸೈಲೆಂಟ್ ಇದ್ರಲ್ಲ, ತುಂಬ ಸೈಲೆಂಟ್. ಈಗ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಇವಾಗ ಫುಲ್ ಓಪನ್ ಆಗಿ. ಈಗ ಕೌನ್ಸಿಲಿಂಗ್ ಎಲ್ಲ ಮಾಡಿ ಸ್ಟೂಡೆಂಟ್ಸಿಗೆಲ್ಲ ಕಲಿಸ್ತಾ ಇದ್ದಾರೆ ಈಗೆಲ್ಲ, ಹಾಗೆ ಅಂತ ಅಲ್ಲ? ಸೂಪರ್ ಆಗಿದೆ. ಸೊ ದಿಸ್ ಇಸ್ ದ ಎನ್ವೈರ್ಮೆಂಟ್ ಸ್ನೇಹಿತರೆ. ಸೊ ಏನಾದರೂ ಕ್ರಿಯೇಜೆನಿಕ್ಸ್ ಬಗ್ಗೆ ಹೇಳಲಿಕ್ಕಿದೆಯಾ? ಅಕಾಡೆಮಿ ಬಗ್ಗೆ ಹೇಳಲಿಕ್ಕಿರೋದು ಇಷ್ಟೇ ಬ್ರೋ. ಎಜುಕೇಷನ್ ಅಂತ ಬಂದರೆ ಲೈಕ್ ಸ್ಕಿಲ್ ಕಲಿಬೇಕಂದ್ರೆ ಕ್ರಿಯಾಜೆನಿಕ್ಸ್ ಕಡೆ ಬರಬೇಕು. ಬಿಕಾಸ್ ಕನ್ನಡದಲ್ಲಿ ಈ ಥರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟು ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತೀನಿ.
ಸೊ ಖಂಡಿತ ಬನ್ನಿ, ಕಲಿಸ್ಕೊಡ್ತೀವಿ ವಿತ್ IAF ಸರ್ಟಿಫಿಕೇಷನ್. ಸ್ನೇಹಿತರೆ, ನಾನು ಹೇಳ್ತೀನಿ, ರಿಜೆಕ್ಸ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆಯಿತಾ. ಇವರು ಪ್ರಮೋಷನ್ ಮಾಡೋದು ನಾನು ಹೇಳಿದಂತೆ ಬರೋ. ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕೆಲಸ ನೋಡಿ, ನಮ್ಮ ಸ್ಟೂಡೆಂಟ್ ರಿವ್ಯೂಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ನಮ್ಮ ಸ್ಟೂಡೆಂಟ್ ರಿವ್ಯೂಸ್ ಬೇಕಾ, ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಹಾಯ್, ನಾನು ನವೀನ್, MBA ಮಾಡಿದ್ದೀನಿ. ಬಟ್ 9 to 5 ಜಾಬ್ ಮಾಡಕ್ಕೆ ನಾನು ರೆಡಿ ಇರಲಿಲ್ಲ. ಯಾಕಂದರೆ ನನಗೆ ಪ್ಯಾಷನ್ ಇದ್ದಿದ್ದೆ ಎಡಿಟಿಂಗ್ನಲ್ಲಿ. ತುಂಬ ಅಕಾಡೆಮಿಸ್ ನಾನು ಟ್ರೈ ಮಾಡಿದ್ದೆ, ಬಟ್ ಯಾವುದು ಕೂಡ ಬಜೆಟ್ ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಕೊನೆಗೆ ನಾನು ಬಂದಿದ್ದೆ ಕ್ರಿಯಾಜೆನಿಕ್ಸ್ ಅಕಾಡೆಮಿಗೆ. ಆ್ಯಂಡ್ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಇದೊಂದು ವೆಲ್ ಸರ್ಟಿಫೈಡ್ ಕೋರ್ಸ್ ಅಂತ. ಸ್ಟಾರ್ಟಿಂಗ್ ತುಂಬ ನರ್ವಸ್ ಆಗಿದ್ದೆ, ಯಾಕಂದರೆ PC ಲ್ಯಾಪ್ಟಾಪಲ್ಲಿ ನಾನು ಯಾವತ್ತೂ ಎಡಿಟಿಂಗ್ ಮಾಡಿರಲಿಲ್ಲ. ಜಸ್ಟ್ ನಾನು ಮೊಬೈಲ್ ಎಡಿಟಿಂಗ್ ಮಾಡ್ತಿದ್ದೆ ಅಷ್ಟೇ. ಇಲ್ಲಿಗೆ ಬಂದಮೇಲೆ ಕಂಪ್ಲೀಟ್ ಸ್ಕ್ರಾಚಿಂದ ಹೇಳ್ಕೊಟ್ರು ನನಗೆ. ಎಷ್ಟೇ ಡೌಟ್ಸ್ ಇದ್ರು ನಾನು ಕಾಲ್ ಆರ್ ಮೆಸೇಜ್ ಮಾಡ್ತಾ ಇದ್ದೆ, ಅವರು ತಕ್ಷಣ ಕ್ಲಿಯರ್ ಮಾಡ್ತಾ ಇದ್ರು. ನನಗೆ ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ನನಗೆ ಪ್ಲೇಸ್ಮೆಂಟ್ ಆಗಿದೆ ಎಡಿಟಿಂಗ್ ಫೀಲ್ಡಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಕ್ರಿಯಾಜೆನಿಕ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪೃಥ್ವಿ, ಅವರನ್ನು ಗೈಡ್ ಮಾಡಿದ್ದು ಕಂಪ್ಲೀಟ್ 0 ಇಂದ. ಥ್ಯಾಂಕ್ ಯು. ಅವ್ರೇನು ಹೇಳ್ತಾರೆ ಅಂತ. ಮತ್ತೊಂದು ನಮ್ಮದು ಕ್ಲಾಸ್ ರೂಮ್ ಇದು ಸಹ ಹಾಕ್ತೀನಿ, ನೀವು ನೋಡಿ. ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು. ವೀಡಿಯೋಗ್ರಫಿಯಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಗ್ರೋ ಆಗಬೇಕು, ಎಡಿಟಿಂಗ್ ಕಲಿಬೇಕು, ಹೀಗಿದ್ದರೆ ನೀವು ಬರ್ಬೋದು. ಪ್ರಮೋಷನ್ ಅಲ್ವೇ ಅಲ್ಲ, ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಬನ್ನಿ ಅಂತ ಹೇಳಲ್ಲ, ನಮ್ಮ ಕೆಲಸ ನೋಡಿ ಚೆನ್ನಾಗಿದ್ದರೆ ನೀವು ಬನ್ನಿ, ಓಕೆನಾ. ಸೊ ಕಂಟಿನ್ಯೂ ಮಾಡಿ ಡಿಸ್ಕಷನ್. ಪೂಜಾ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದ ವ್ಲಾಗ್. ಪೂಜಾ ಸ್ಟಾರ್ಟಿಂಗಲ್ಲಿ ಬರ್ತಿದ್ರೆ ಫುಲ್ ನಾಚಿಕೆ ಮಾಡ್ತಿದ್ರೆ ಅಂತ, ಈಗ ಫುಲ್ ಡೈರೆಕ್ಟ್ ಆಗಿಬಿಟ್ಟಿದೆ. ಬಾಯ್, ಟೇಕ್ ಕೇರ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾರಿ, ನಾನು ಒಂದು ಅರ್ಜೆಂಟ್ ಒಂದು ಇವೆಂಟಿಗೆ ಹೊರಡ್ತಾ ಇದ್ದೀನಿ, ಸಿಗೋಣ. ಇಲ್ಲಿ ಬನ್ನಿ, ಇಲ್ಲೇ ಹೇಳಿ ಅಲ್ಲ, ನಮ್ಮ ಬ್ಲಾಗಲ್ಲೂ ಹೇಳಿ. ಹೇಗಿದೆ ಕ್ಲಾಸು? ಕ್ರೇಜಿ ಆಗಿದೆ ಬ್ರೋ, ಡೈಲಿ ಇಂಟ್ರೆಸ್ಟ್ ಬರ್ತಿದೆ ಕಲಿಯೋದಕ್ಕೆ. ನಾನು ಹೇಳ್ದೆ ಅಂತ ಹೇಳ್ತಿರೋದಾ? ಇಲ್ಲ ಬ್ರೋ, ಆನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕಲೀರಿ, ಆದಷ್ಟು ಬೇಗ ಬೆಸ್ಟ್ ಎಡಿಟರ್ ಆಗಬೇಕು. ಬ್ರೋ ನೆಕ್ಸ್ಟ್ ಇದಾದ್ಮೇಲೆ ಬಾಡಿ ಬನ್ನಿ. ಖಂಡಿತ. Benz happened, BMW happened, I was sad. This time when it happened, feel only didn't come. ಯಾಕೆ ಫೀಲ್ ಬರಲಿಲ್ಲ? ಯಾಕಂದರೆ ಯೂಸ್ಟು ಆಗಿಬಿಟ್ಟಿದೆ. ಏನಾದರೂ ಒಂದು ಸರಿ ಆಗ್ತಿರೋ ಏನಾದರೂ ಪ್ರಾಬ್ಲಮ್ ಆಗೋದು, ಆದರೆ ಸಹ ಕಾರಿದು ಆಗ್ತಾನೆ ಇರುತ್ತೆ. ಪ್ರತಿ ವರ್ಷ ಒಂದು 3 ಸತಿ ಗುದ್ದದೆ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಇನ್ಕಮ್ ರಿವೀಲ್ ಮಾಡಬೇಕಾ? ಇಲ್ಲಿ ನೋಡಿ, ನಾನು ಯೂಟ್ಯೂಬ್ ಇನ್ಕಮ್ ತೋರಿಸ್ತೀನಿ. ಬೇಕು ಅಂದರೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಮಾಡ್ತೀನಿ. ಫುಲ್ ಯೂಟ್ಯೂಬ್ ಇನ್ಕಮ್ ಅಂತ ಕಮೆಂಟ್ ಮಾಡಿ, ಅದ್ರ ಡೀಟೇಲ್ ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ ಇನ್ಕಮ್ ಬಗ್ಗೆ. ಈಗ ಹೋಗೋಣ ಸಾಮ್ ಅವ್ರ ಮನೆಗೆ, ಬನ್ನಿ. ಒಳಗೆ ಸಹ ಟ್ಯಾಗ್ ಮಾಡಿ ಬರಲಿ, ಉಪದ್ರ ಕೊಡೋದಿಲ್ಲ. ಓ, ನೋಡಿ ಸ್ನೇಹಿತರೆ, ಸೂಟ್ ಹಾಕ್ತಾರಾ ಅಂತ. ನಾನು ಸಿಂಪಲ್ ಆಗಿ ಪ್ಯಾಂಟ್ ಶರ್ಟ್. ನಮಸ್ಕಾರ ಸ್ನೇಹಿತರೆ. 1 ಲಕ್ಷದಲ್ಲಿ ಗಮ್ಮತ್ತು ಮಾಡಿದ್ದೀರಾ, 1 ಲಕ್ಷದಲ್ಲಿ ಗಮ್ಮತ್ತು ಮಾಡಿದ್ದೀರಾ. ನಾನು ಪ್ಯಾಂಟ್ ಶರ್ಟ್ ಸಿಂಪಲ್, ಚಂದ ಉಂಟು. ಹಲೋ, ವೆಲ್ಕಮ್. ತುಂಬ ದಿನ ಆಯ್ತು ನೋಡಿ. ನಾವು ಹೀಗೆ, ನೀವು ಹಾಗೆ, ನೀವು ಬೇಡ, ಇದೇ ಚಂದ ಉಂಟು ಬ್ರೋ. ವೇರ್ ದಿಸ್ ಔಟ್ಫಿಟ್ ಇಸ್ ಗುಡ್. ಸ್ನೇಹಿತರೆ, ಇಲ್ಲಿ ನೋಡಿ ಅಂತೆ, ಸ್ಯಾಮಿಲ್ ಡ್ಯಾಡಿ ಅವರು ರಾಜ್ಕುಮಾರ್ ಅವರು ಸರ್ ಜೊತೆ. ಚೆನ್ನಾಗಿದೆ ಅಲ್ಲ ಫೋಟೋ? ಅವರು ಫೋಟೋಗ್ರಾಫರ್ ಆಗಿದ್ದಾರಂತೆ ಮುಂಚೆ. ಅಲ್ಲ, ಆ ಡೇಟ್ ಆ ತಿಂಗಳಲ್ಲಿ ಒಳ್ಳೆ ಡೇಟ್ ಅಂತ. ನನ್ನ ಮದುವೆ ಡೇಟ್ ಯಾವಾಗ ಬರ್ತದೆ ಅಂತ ಇವನು ಕ್ಯಾಮ್ರಾ ಆನ್ ಮಾಡಿಬಿಟ್ಟ. ನಾನು ಫೀಲಿಂಗಲ್ಲಿ ನನ್ನ ಮದುವೆ ಡೇಟ್ ಯಾವಾಗ ಬರ್ತದೆ ಅಂತ ಹೇಳ್ತಿದ್ದೆ, ನಾನು ಕ್ಯಾಮ್ರಾ ಆನ್ ಮಾಡಿಬಿಟ್ಟ. ನಾವು ರೀಚ್ ಆಗಿದ್ದೀವಿ ಸ್ನೇಹಿತರೆ, ಬನ್ನಿ ಹೋಗೋಣ ಒಳಗಡೆ. ಸ್ನೇಹಿತರೆ, ಊಟ ಆಯಿತು, ಬ್ಯಾಲೆನ್ಸ್ಡ್ ಊಟ. ಪ್ರೋಟೀನ್ ಸೋರ್ಸ್ ಮಿಸ್ಸಿಂಗ್, ಪ್ರೋಟೀನ್ ಸೋರ್ಸ್ ಮನೆಗೆ ಹೋಗಿ. ಸ್ವೀಟ್ ಬ್ರೋ, ಅದು ಪ್ರೋಬಯೋಟಿಕ್ ಬ್ರೋ ಇದು. ಆಯ್ತು ಬ್ರೋ, ಹೋಗ್ಬಿಡ್ಲಾ ಬ್ರೋ? ಹೇಳಿ. ಬೇಡ ತಿನ್ಬಿಡಿ. ನಿಮಗೆ ಬೇಜಾರು ಮಾಡೋದು ಇಷ್ಟಲ್ಲ. ಹೋಗಿದ್ದೆ ಆಲ್ರೆಡಿ. ಯಾಕೆ ಬ್ರೋ? ಒಂದು ಸರಿ ಇರುದು ಅಂದ್ರೆ ಅದು ಹೌದಾ? ಆಗಲ್ಲ. ಒಂದು ಸರಿ ಇಲ್ವಲ್ಲ. ಅಲ್ಲಿದೆ ಬ್ರೋ ಕಾರು. ಒಂದು ಗೊತ್ತೇ ಆಗಲಿಲ್ಲ ಸ್ನೇಹಿತರೆ, ಮಾತಾಡ್ತಾ ಬಂದು ಕಾರ್ ಇಲ್ಲಿದೆ. ಈಗ ಝುಯ್ ಅಂತ ಹೊರಡೋಣ, ಮತ್ತೆ ಝುಯ್ ಅಂತ ಮಲ್ಗೋಣ. ಬನ್ನಿ. ಸ್ವಯಂವರ ಶೋ. ನನಗೆ ಹುಡುಗಿ ಹುಡುಕೋದಂತ ಶೋ ಅಲ್ಲಿ. ಸ್ವಯಂವರ ಶ್ರವಣ್ ಬೋದು ಸ್ವಯಂವರ ಮಾಡ್ತಾ ಇದ್ದೀವಿ. ಸೊ ಶ್ರವಣ್ ಬ್ರೋದು ಇಂಟ್ರೆಸ್ಟೆಡ್ ಯಾರು ಇಲ್ಲ. ಅವ್ರು ಆಲ್ರೆಡಿ ಹುಡ್ಕೊಂಡಿದ್ದಾರೆ, ನಮಗೆ ಗೊತ್ತು. ಎಲ್ಲಿ ಆದರೂ ಕಾಮಿಡಿ ಮಾಡ್ತಾ ಇರ್ತಾರೆ. ಯಾವುದು ಸೀರಿಯಸ್ ಇಲ್ಲ. ಆಯ್ತು, ನಾನು ನೋಡ್ಲಾ ಹುಡುಗಿನ? ಅವ್ರು ನೋಡಿದ್ದಾರೆ, ಇನ್ನು ಟೈಮ್ ಆಗಲಿಲ್ಲ ಅಂತ.
ಇವ್ರದ್ದು ಇಲ್ಲ ಮದುವೆ ನಾನು ಇವಾಗ ಇವ್ನು ಎಂಗೇಜ್ಮೆಂಟ್ ಆಗಷ್ಟಲ್ಲಿ ನೀನು ಹುಡುಕ್ಬೇಕಪ್ಪ ಅವ್ರಿಗೆ ಅದೆಲ್ಲ ನನಗೆ ಸೊ ಸ್ಯಾಮ್ನ ಮದುವೆಗೆ ನಾನು ನನ್ನ ಪಾರ್ಟ್ನರ್ ಜೊತೆ ಬರಬೇಕು. ರೆಡಿ ಇರಬೇಕು ಮದುವೆಗೆ. ಅಲ್ಲ ರೆಡಿ ಅಲ್ಲ, ನೀನು ಮದುವೆಗೆ ರೆಡಿ ಇರಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಿನಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಈಗ ಇದು ಸ್ಯಾಮ್ ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಲ್ಲ ಅಂಡಿ. ಹೇಳ್ತೀನಿ ಇವಾಗ ಸಮೀರ್ ಎಂಗೇಜ್ಮೆಂಟ್ ಆಗಷ್ಟೇ ಶ್ರವಣ್ ಬ್ರೋ ಕಮಿಟ್ ಆಗಬೇಕು. ಇಲ್ಲ ಅವ್ರು ಟೈಮ್ ತಗೊಳ್ಳಿ, ಬಟ್ ಒಳ್ಳೆ ಹುಡುಗಿ ಟೈಮ್ ತಗೊಳ್ಳಿ ಬಟ್ ವರ್ಷನಲ್ಲಿ ನೆಕ್ಸ್ಟ್ ವರ್ಷ ಮದುವೆ ಆಗೋಣ ಜೊತೆಗೆ. ಒಂದಾಗಿದ ತಕ್ಷಣ ನಿಮ್ದು ಕಾಂಟೆಂಟ್ ಇಲ್ಲ ಬ್ರೋ. ಆಮೇಲೆ ಕಾರ್ತಿಕ್ ಅವ್ರದ್ದು ಸೆಟ್ ಆಗಿದೆ ಇಲ್ವಾ? ಇಡೀ ಪ್ರಾಮಿಸ್ ಅಯ್ಯೋ ದೇವ್ರೆ. ಸಂಜೆಗೆ ಇನ್ನು ಹುಡುಗಿ ಹುಡುಕ್ತಾ ಇದೀವಿ ಬ್ರೋ. ಯಾರಿಗೆ ಸೆಟ್ ಆಗಿದೆ ಅವ್ರಿಗೆ ನೀವು ಸೆಟ್ ಇಲ್ಲ ಹುಡುಕ್ತಿದ್ದೀರಾ ಅಂತ ಹೇಳ್ತಿದ್ದೀರಾ? ಹುಡುಕ್ತಾ ಇದೀವಿ ಈಗ. ಹೌದು ನೋಡೋಣ, ಕಾನ್ಫಿಡೆಂಟ್ ಆಗಿ ಹೇಳಿ ಕ್ಯಾಮ್ರಾ ಮುಂದೆ. ನಿಜ ಬ್ರೋ, ಹುಡುಕ್ತಾ ಇದ್ದಾರೆ. ನಿಮ್ಗೆ ಹುಡುಗಿ ಸೆಟ್ ಆಗಿಲ್ಲ? ಇಲ್ಲ, ಹುಡುಕ್ತಾ ಇದ್ದಾರೆ. ಸೆಟ್ ಆಗಿಲ್ಲ ಬ್ರೋ. ಸೆಟ್ ಆಗಿಲ್ವಾ? ಪೂಜಾ ಸೆಟ್ ಆಗಿಲ್ವಾ? ನೀನೇನು ಅಂತ ದೇವತೆ ಅಂತ ಹುಡುಗಿ ಇಟ್ಕೊಂಡು ಹುಡುಗಿ ಹುಡುಕ್ತಾ ಇದೀಯಾ? ದೇವತೆ ಅಂತ ಹುಡುಗಿ ಇಟ್ಕೊಂಡು ಹುಡುಗಿ ಹುಡುಕ್ತಾ ಇದೀನಿ ಅಂತಾನೆ. ಆಲ್ರೆಡಿ ಮದುವೆ ಆಗಿದೆ. ಸವಾಸ ಮಾಡಿದ್ರೆ ಎಲ್ಲ ನನಗೆ ಉಲ್ಟಾ ಆಗ್ತದೆ. ಸರಿ ಬ್ರೋ, ಬಾವ್. ಸಿ ಯು, ಟೇಕ್ ಕೇರ್, ಗುಡ್ ನೈಟ್. ಗುಡ್ ನೈಟ್. ಓಕೆ, ಮಾತಾಡೋಣ ನಾವು ನೀವು ಆಮೇಲೆ. ಎಸ್. ನಿಮ್ಮ ಕಾರಲ್ಲಿ ಇದೆ ಬಂದೆ. ಓಪನ್ ಮಾಡ್ರಿ, ಓಪನ್ ಮಾಡಿ. ನಾನು ನಾಳೆ ಸಿಗ್ತೀನಿ. ಬಾಯ್. ಹತ್ತಿ ಸುಮ್ಮನೆ ಹತ್ತು ಹೋಯ್ತಾ ಇರ್ಬೇಕೀಗ. ತಿರುಗ್ ನೋಡಂಗಿಲ್ಲ. ಶ್ರವಣ್ ಬ್ರೋ ತಿರುಗ್ ನೋಡ. ಬಾಯ್ ಬ್ರೋ, ಬಾಯ್. ಸಿ ಯು. ಬಾಯ್. ಬೇಜಾರು ಮಾಡ್ಕೊಬೇಡಿ. ಆಯ್ತು ಬ್ರೋ. ಕಾಲಿಗೆ ಬಿಡ್ಲಾ? ಬಾಯ್ 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 ಬಾಯ್. ಸ್ನೇಹಿತರೆ, ಫೈನಲಿ ಹೊರಟ್ವಿ ಗಮ್ಮತ್ ಮಾಡಿ. ಅಯ್ಯೋ ದೇವ್ರೆ, ನಂಗೆ ಮದುವೆದು ಪ್ರೆಷರ್ ಆಗ್ತುಂಟು ಈಗ. ನಾನೇ ಯೋಚನೆ ಮಾಡಲಿಲ್ಲ ಮದುವೆದು. ಹೇಳಿ ಅಯ್ಯೋ ನಂಗೆ ಪ್ರಾಯ ಆಯ್ತಾ ಐ ಆಮ್ ಫೀಲಿಂಗ್ ಬ್ರೋ, ಆಮ್ ಐ ಓಲ್ಡ್ ನೌ? ಐ ಆಮ್ ಜಸ್ಟ್ 29 ಬ್ರೋ. 29 ಎಂಗೇಜ್ ಸ್ನೇಹಿತರೆ, ಇನ್ನು ಎಂತ ಅಲ್ಲ ಅಮರ್? ಇನ್ನು ಟೈಮ್ ಇದೆ, ಏನೆಲ್ಲ ಮಾಡ್ಲಿಕ್ಕಿದೆ. ಮತ್ತೆ ಮದುವೆ ಅದು. BMW ಆಯಿತು, ಫಾರ್ಚುನರ್ ಆಯಿತು, ಲಾಸ್ಟಿಗೆ ನಮಗೆ ಗತಿ ನಮ್ಮ ಮರ್ಸಿಡೀಸೇ. BMW ನಾವು ಅಲ್ಲೋಗಿ ಇಟ್ಬಿಟ್ಟಿದ್ದೀವಿ ಸ್ನೇಹಿತರೆ, ಗುಜರಾತಲ್ಲಿ. ತಗೊಂಡು ಬರ್ತೀನಿ ವಾಪಸ್ ಬೇಗ. ಅಲ್ಲಿ ಸ್ವಲ್ಪ ಕೆಲಸಕ್ಕೆ ಡ್ರೈವ್ ಮಾಡ್ಕೊಂಡು ಹೋದೆ, ಬರುವಾಗ ಬಿಟ್ಬಿಟ್ಟೆ. ಈಗ ವಾಪಸ್ ಬೇಗ ತರ್ತೀವಿ, ಗಮ್ಮತ್ ಮಾಡೋಣ. ಆಯ್ತು ಸ್ನೇಹಿತರೆ, ಈಗ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಮನೆ. ಬನ್ನಿ ಹೋಗೋಣ. ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತೀನಿ ಆಫೀಸ್ ಎಲ್ಲಿ ತನಕ ಮುಗ್ತಿದೆ, ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿ ತನಕ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಥರ ಕಾಂಟೆಂಟ್ ಬರ್ತಾ ಇರುತ್ತೆ. ಮಿಸ್ ಮಾಡದೆ ಕಂಟೆಂಟು ಜರ್ನಿನ ಫಾಲೋ ಮಾಡಿ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಥ್ಯಾಂಕ್ ಯು.